ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂಥ ಘಟನೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಆಗಿದೆ. ಬೆಂಗಳೂರಿನ ಬ್ರೂಕ್ ಫೀಲ್ಡ್ನಲ್ಲಿರೋ ರಾಮೇಶ್ವರಂ ಕೆಫೆಯಲ್ಲಿ ನಿಗೂಢ ಸ್ಫೋಟ ಉಂಟಾಗಿದೆ. ಸ್ಫೋಟದ ತೀವ್ರತೆಗೆ ರಾಮೇಶ್ವರಂ ಕೆಫೆಗೆ ಹಾನಿಯಾಗಿದ್ದು 9 ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರಲ್ಲಿ 3 ಮಂದಿ ಕೆಫೆ ಸಿಬ್ಬಂದಿಯಾಗಿದ್ದಾರೆ. ಒಬ್ಬರು ಮಹಿಳೆಗೆ 40% ದೇಹ ಸುಟ್ಟೋಗಿದ್ದು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗಿದೆ ಅನ್ನೋ ಮಾಹಿತಿ ಬಂದಿದೆ. ಗಾಯಾಳುಗಳನ್ನು ಕೂಡಲೇ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಸ್ಫೋಟ ಆಗಿದ್ದ ಹಾಗೆ ಜನರು ಭಯಭೀತರಾಗಿ ಓಡಾಡಿದ್ದು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಅಂದಹಾಗೆ ಮಾರ್ಚ್ 1ನೇ ತಾರೀಕು ಅಂದರೆ ಇಂದು ಮಧ್ಯಾಹ್ನ 1 ಗಂಟೆಗೆ ಈ ಸ್ಫೋಟ ಉಂಟಾಗಿರೋದು ವರದಿಯಾಗಿದೆ. ನಿಗೂಢ ಸ್ಫೋಟದ ವೇಳೆ ಭಾರೀ ಪ್ರಮಾಣದ ಶಬ್ದ ಕೂಡ ಉಂಟಾಗಿದೆ. ಇದರಿಂದ ಜನ ಒಂದು ಕ್ಷಣ ಭಯಭೀತರಾಗಿದ್ದಾರೆ. ವಿಚಾರ ತಿಳಿತಾ ಇದ್ದ ಹಾಗೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದಿದ್ದು ಬೆಂಕಿ ನಂದಿಸಿದ್ದಾರೆ. ಪ್ರಾಥಮಿಕ ರಿಪೋರ್ಟ್ ಪ್ರಕಾರ ಬ್ಯಾಗ್ ಒಂದರಲ್ಲಿ ಇರಿಸಲಾದ ವಸ್ತು ಸ್ಫೋಟಗೊಂಡಿದೆ. ಇದು ಉಗ್ರರು ಬಳಸುವ ಸುಧಾರಿತ ಸ್ಫೋಟಕ ಸಾಧನದಂತೆ ಕಾಣಿಸ್ತಾ ಇದೆ. ನಟ್ ಬೋಲ್ಟ್ಗಳು ಕೂಡ ಪತ್ತೆಯಾಗಿವೆ. ಸದ್ಯ ಪೊಲೀಸ್ ಈ ಏರಿಯಾವನ್ನು ಸುತ್ತುವರೆದಿದ್ದು ತನಿಖೆಯನ್ನು ಆರಂಭಿಸಿದ್ದಾರೆ. ರಾಷ್ಟ್ರೀಯ ತನಿಖಾ ದಳ, ಸಾಮಾನ್ಯವಾಗಿ ಉಗ್ರ ಕೃತ್ಯಗಳನ್ನು ತನಿಖೆ ಮಾಡೋ NIA, ರಾಮೇಶ್ವರಂ ಕೆಫೆಗೆ ಭೇಟಿ ನೀಡಿ ಮಾಹಿತಿ ಪಡಿತಾ ಇದೆ. ಆರಂಭದಲ್ಲಿ ಸಿಲಿಂಡರ್ ಅಥವಾ ಬಾಯ್ಲರ್ ಸ್ಫೋಟ ಅಂತ ಶಂಕೆ ವ್ಯಕ್ತಪಡಿಸಲಾಗಿತ್ತು, ಹೋಟೆಲ್ ಆಗಿರೋದ್ರಿಂದ. ಆದರೆ ಅದಾದ ಮೇಲೆ ಅಲ್ಲ, ಇದು ಹೋಟೆಲ್ನಲ್ಲಿದ್ದ ಯಾವುದೋ ವಸ್ತು ಅಲ್ಲ, ಹೊರಗಿಂದ ಹೋಟೆಲ್ಗೆ ಬಂದು ಇಟ್ಟು ಹೋಗಲಾದ ವಸ್ತು ಸ್ಫೋಟಗೊಂಡಿರುವುದು ಅಂತ ಗೊತ್ತಾಗಿದೆ. ಸ್ಫೋಟದ ಜಾಗದಲ್ಲಿ ಕೆಲ ID ಕಾರ್ಡ್ಸ್ ಕೂಡ ಸಿಕ್ಕಿವೆ. ಸ್ಫೋಟ ನಡೆದ ಸ್ಥಳದ ಸಮೀಪದಲ್ಲಿ ಒಂದು ಬ್ಯಾಟರಿ ಕೂಡ ಪತ್ತೆಯಾಗಿದೆ. ಅಲ್ಲದೆ ಹೋಟೆಲ್ಗೆ ಬಂದ ಗ್ರಾಹಕರೊಬ್ಬರ ಬ್ಯಾಗ್ ಕೂಡ ಸುಟ್ಟ ಸ್ಥಿತಿಯಲ್ಲಿ ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಹಲವು ಅನುಮಾನಗಳು ವ್ಯಕ್ತ ಆಗಿವೆ. ಒಬ್ಬ ವ್ಯಕ್ತಿ ಹೋಟೆಲ್ಗೆ ಬಂದು ಟೋಕನ್ ತಗೊಂಡು ಬ್ಯಾಗ್ ಇಟ್ಟು ತಿಂಡಿ ತಿನ್ನದೆ ಅಲ್ಲಿಂದ ಹೊರ ಹೋಗಿದ್ದ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ರೀತಿಯ ಅನುಮಾನಗಳಿವೆ. ಉಗ್ರ ದಾಳಿನ ಇದು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಆದರೆ ಪೊಲೀಸರು ಅಫಿಷಿಯಲ್ ಕನ್ಫರ್ಮೇಷನ್ ಕೊಡಬೇಕು. ಅಂದಹಾಗೆ ಈ ಹಿಂದೆ ಕೂಡ ಇಲ್ಲಿ ಈ ರೀತಿ ಅನುಮಾನಾಸ್ಪದ ವಸ್ತು ಪತ್ತೆಯಾಗಿತ್ತು ಅಂತ ಹೋಟೆಲ್ ಮಾಲೀಕರು ಹೇಳಿದ್ದಾರೆ. ಈ ಹಿಂದೆ 2 ಬಾರಿ ಅನುಮಾನಾಸ್ಪದ ಬ್ಯಾಗ್ ತಂದಿಟ್ಟು ಹೋಗಿದ್ರು. ಒಂದು ಬ್ಯಾಗ್ ತೆಗೆದು ನೋಡಿದಾಗ ಮಡಿಕೆ ಕುಡಿಕೆ ಪತ್ತೆಯಾಗಿತ್ತು. ಮೋಸ್ಟ್ಲಿ ಯಾರೋ ಹೋಟೆಲ್ಗೆ ಆಗದೆ ಇರೋರು ಮಾಟ ಮಾಡಿಸಿದ್ರು ಅನ್ಸುತ್ತೆ. ಮತ್ತೊಂದ್ಸಲ ಒಂದು ಬ್ಯಾಗ್ ಸಿಕ್ಕಿತ್ತು. ಅದನ್ನು ನಿರ್ಜನ ಜಾಗದಲ್ಲಿ ತಗೊಂಡೋಗಿಟ್ಟು ನಾವು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಅದರಲ್ಲಿ ಏನಿತ್ತು ಅಂತ ನಮಗೆ ಗೊತ್ತಿಲ್ಲ. ಪೊಲೀಸರ ಹತ್ರ ನಾವು ಕೇಳಲಿಲ್ಲ, ಅವ್ರು ಹೇಳಲಿಲ್ಲ. ಇವಾಗ ವಾಶ್ ಬೇಸಿನ್ ಬಳಿ ಬ್ಯಾಗನ್ನು ಇಟ್ಟು ಹೋಗಿದ್ರು. ಆ ಬ್ಯಾಗ್ ಇರಿಸಿದ್ದ ಸ್ಥಳದಲ್ಲೇ ಇವತ್ತು ಸ್ಫೋಟ ಆಗಿದೆ ಅಂತ ರಾಮೇಶ್ವರಂ ಕೆಫೆಯ ವ್ಯವಸ್ಥಾಪಕ ನಿರ್ದೇಶಕಿ ದಿವ್ಯಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ಜಾರಿ ಮಾಡೋಕೆ ಹೊರಟಿರೋ ಸಿದ್ದು ಸರ್ಕಾರಕ್ಕೆ ಮಾಜಿ CM ಬಸವರಾಜ ಬೊಮ್ಮಾಯಿ ಅದೇ ವರದಿ ಇಟ್ಕೊಂಡು ತಿವಿದಿದ್ದಾರೆ. ಈ ವರದಿ ಪ್ರಕಾರ 70 ಲಕ್ಷ ಜನ ಮುಸ್ಲಿಮರಿದ್ದಾರೆ. ರಾಜ್ಯದ ಬಹುಸಂಖ್ಯಾತ ಜಾತಿಗಳಿಗಿಂತ ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗಿದ್ಮೇಲೆ ಅವರು ಹೇಗೆ ಅಲ್ಪಸಂಖ್ಯಾತರು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಈ ವಿಚಾರದಲ್ಲಿ ಬೆಂಕಿಯೊಂದಿಗೆ ಆಟವಾಡೋಕೆ ಹೊರಟಿದೆ. ಚುನಾವಣೆ ಹತ್ತಿರ ಬಂದಾಗ ಮಾತ್ರ ತನ್ನ ಜಾತ್ಯತೀತ ಅಂತ ಹೇಳ್ಕೊಳ್ಳೋ ಪಕ್ಷಕ್ಕೆ ಜಾತಿಗಳ ಮೇಲೆ ಪ್ರೀತಿ ಬಂದಿದೆ ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಇನ್ನೂ ಬಂದಿಲ್ಲ ಅಂತ ರಾಜ್ಯದ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಯಾಕಂದರೆ ಮಾಧ್ಯಮಗಳಲ್ಲೆಲ್ಲ ಆಲ್ರೆಡಿ ವರದಿ ಬಂತು ಅಂತ ಸುದ್ದಿಯನ್ನು ಹರಿಬಿಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಇನ್ನೂ ಬಂದಿಲ್ಲ ಅಂತ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಇನ್ನು ಈ ವಿಚಾರವಾಗಿ ಇದೀಗ ಸದನದಲ್ಲಿ ಸರ್ಕಾರ ಹಾಗೂ ಪ್ರತಿಪಕ್ಷಗಳ ಮಧ್ಯೆ ವಾಕ್ ಸಮರ ಮುಂದುವರೆದಿದೆ. ಪ್ರಕರಣ ನಡೆದು 60 ಗಂಟೆಗಳು ಕಳೆದಿವೆ. ಈವರೆಗೂ ಯಾರನ್ನೂ ಬಂಧಿಸಿಲ್ಲ. ಯಾಕೆ? ಇಡೀ ಸಚಿವ ಸಂಪುಟ ಘೋಷಣೆ ಕೂಗಿದವರ ಪರ ಇದೆ. ನೀವು ಕಾಂಗ್ರೆಸ್ನವರು ಪಾಕಿಸ್ತಾನವನ್ನು ಶತ್ರುಗಳು ಅಂತ ಒಪ್ಕೊಳ್ಳಿ ಅಂದರೆ ಇಲ್ಲ, ಅದು ನಮ್ಮ ನೆರೆ ರಾಷ್ಟ್ರ ಮಾತ್ರ ಅಂತ ಹೇಳ್ತೀರಿ ನೀವು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ BJPಗೆ ಪಾಕಿಸ್ತಾನ ಶತ್ರು ರಾಷ್ಟ್ರ ಇರ್ಬೋದು, ಆದರೆ ನಮಗಲ್ಲ, ನಮಗೆ ಕಾಂಗ್ರೆಸ್ನವರಿಗೆ ಪಾಕ್ ನೆರೆಯ ರಾಷ್ಟ್ರ ಮಾತ್ರ ಅಂತ ಕಾಂಗ್ರೆಸ್ MLC BK ಹರಿಪ್ರಸಾದ್ ಪರಿಷತ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದನ್ನು ಉಲ್ಲೇಖಿಸಿ ಈ ರೀತಿ ಟೀಕೆ ಮಾಡಿದ್ದಾರೆ.
ಮುಂದಿನ ಮುಂಗಾರು ಅವಧಿ ವೇಳೆ ರೈತರಿಗೆ ಸುಮಾರು 24,420 ಕೋಟಿ ರೂಪಾಯಿಗಳಷ್ಟು ರಸಗೊಬ್ಬರದ ಸಬ್ಸಿಡಿ ಕೊಡೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ಸಮ್ಮತಿಯನ್ನು ಕೊಟ್ಟಿದ್ದು ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30ರ ಮುಂಗಾರು ಅವಧಿಗೆ ಫಾಸ್ಫೆಟಿಕ್ ಹಾಗೂ ಪೊಟ್ಯಾಷಿಯಂ ರಸಗೊಬ್ಬರಗಳಿಗೆ ಸರ್ಕಾರ ಸಹಾಯಧನ ಕೊಡುತ್ತೆ. ಅಲ್ಲದೆ ಹೊಸ ಸೆಮಿಕಂಡಕ್ಟರ್ ಘಟಕಗಳ ಸ್ಥಾಪನೆ ಹಾಗೂ ಡಿಸ್ಪ್ಲೇ ತಯಾರಿಕೆಗೆ ಸಂಬಂಧಪಟ್ಟ ಹಾಗೆ ಒಟ್ಟು 76,000 ಕೋಟಿ ವೆಚ್ಚದ ಸ್ಕೀಮ್ಗಳಿಗೆ ಚಾಲನೆ ಕೊಡೋಕೆ ಕೇಂದ್ರ ಸಚಿವ ಸಂಪುಟ ನಿರ್ಧಾರ ಮಾಡಿದೆ ಅಂತ ಮಾಹಿತಿ ಬಂದಿದೆ. ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ಪಿಎಂ ಮೋದಿ ಫುಲ್ ಹೈ ಆಕ್ಟಿವ್ ಮೋಡ್ನಲ್ಲಿದ್ದಾರೆ. ಸಾಲು ಸಾಲಾಗಿ ಹೊಸ ಯೋಜನೆಗಳನ್ನ ಲಾಂಚ್ ಮಾಡಿಸಿದ್ದಾರೆ. ಇದೀಗ ಜಾರ್ಖಂಡ್ನಲ್ಲಿ ಒಟ್ಟು 35,700 ಕೋಟಿ ರೂಪಾಯಿ ವೆಚ್ಚದ ನೂತನ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಈ ಪೈಕಿ ಒಟ್ಟು 26,000 ಕೋಟಿ ರೂಪಾಯಿ ಮೌಲ್ಯದ ರೈಲು, ವಿದ್ಯುತ್ ಮತ್ತು ಕಲ್ಲಿದ್ದಲು ಕ್ಷೇತ್ರದ ಯೋಜನೆಗಳನ್ನು ಲಾಂಚ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿನ ಹಿಂದೂಸ್ತಾನ್ ಉರ್ವಾರಕ್ ಅಂಡ್ ರಾಸಾಯನಿಕ್ ಲಿಮಿಟೆಡ್ ರಸಗೊಬ್ಬರ ಘಟಕದ ಅಭಿವೃದ್ಧಿಗೆ 8,900 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಇವತ್ತು ತಮಿಳುನಾಡಿನ ಸಿಎಂ MK ಸ್ಟಾಲಿನ್ ಅವರ ಬರ್ತ್ಡೇ. ಇದೀಗ ಸ್ಟಾಲಿನ್ ಅವರಿಗೆ ವಿಪಕ್ಷ ಬಿಜೆಪಿ ಶುಭ ಕೋರಿದೆ. ತಮಿಳುನಾಡು ಬಿಜೆಪಿ ತಮ್ಮ ಅಫಿಷಿಯಲ್ ಎಕ್ಸ್ ಖಾತೆಯಲ್ಲಿ ಸ್ಟಾಲಿನ್ಗೆ ವಿಶ್ ಮಾಡಿ ಪೋಸ್ಟರ್ ಒಂದನ್ನು ಹಾಕಿದ್ದಾರೆ. ಆದರೆ ಈ ಪೋಸ್ಟರ್ ನೋಡಿದ್ರೆ ಬಿಜೆಪಿ ಹಾಕಿದ್ದ, ಚೀನಾ ಕಡೆಯವರು ಪೋಸ್ಟರ್ ಹಾಕಿದ್ದ ಅಂತ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಆ ಪೋಸ್ಟರ್ನಲ್ಲಿ ಸ್ಟಾಲಿನ್ ಅವರ ಫೋಟೋ ಅಂಟಿಸಿ ಚೀನಿ ಭಾಷೆಯಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಬರೆಯಲಾಗಿದೆ. ಈ ಪೋಸ್ಟರ್ ಶೇರ್ ಮಾಡಿರೋ ತಮಿಳುನಾಡಿನ ಬಿಜೆಪಿ ಮಾನ್ಯ ಸಿಎಂ ಅವರಿಗೆ ಅವರ ಫೇವರೇಟ್ ಭಾಷೆಯಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಬರೆದಿದ್ದಾರೆ. ಅಂದಹಾಗೆ ಕೆಲ ದಿನಗಳ ಹಿಂದಷ್ಟೇ ಇಸ್ರೋದ ಲಾಂಚ್ ಪ್ಯಾಡ್ಗೆ ಸಂಬಂಧಪಟ್ಟಂತೆ ಸ್ಟಾಲಿನ್ ಸರ್ಕಾರ ರಾಕೆಟ್ ಇಮೇಜ್ಗೆ ಚೀನಾ ಬಾವುಟವನ್ನು ಬಳಸಿ ಎಡವಟ್ಟು ಮಾಡಿಕೊಂಡಿತ್ತು. ಇನ್ನು ಈ ಬಾರಿಯ ಬೇಸಿಗೆ ಕಾಲ ಇನ್ನಷ್ಟು ಸುಡುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ IMD ಮಾಹಿತಿ ನೀಡಿದೆ. ಎಲ್ ನಿನೋ ಕಂಡೀಷನ್ನಿಂದ ಈ ಸಲದ ಬೇಸಿಗೆ ಕಾಲ ಉಷ್ಣಾಂಶದಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ. ಆರಂಭದಲ್ಲೇ ಈ ಎಲ್ ನಿನೋ ಕಂಡೀಷನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂತ IMD ಹೇಳಿದೆ. ಸಾಮಾನ್ಯಕ್ಕಿಂತ ಹೆಚ್ಚು ಹೀಟ್ ವೇವ್ಸ್ ಭಾರತದ ತೆಲಂಗಾಣ, ಆಂಧ್ರ ಮತ್ತು ಕರ್ನಾಟಕದ ಉತ್ತರ ಭಾಗದಲ್ಲಿ ಹಾಗೂ ಮಹಾರಾಷ್ಟ್ರ ಮತ್ತು ಒಡಿಶಾದ ಹಲವಾರು ಭಾಗಗಳಲ್ಲಿ ಇರುತ್ತೆ ಅಂತ ಮುನ್ಸೂಚನೆ ಕೊಟ್ಟಿದೆ. ಇಂಟೆಲ್ ಇಂಡಿಯಾದ ಮಾಜಿ ಮುಖ್ಯಸ್ಥ ಅವತಾರ್ ಸೈನಿ ಅವರಿಗೆ ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದು ಅವರ ಸಾವಿಗೆ ಕಾರಣನಾಗಿದ್ದ ಕ್ಯಾಬ್ ಡ್ರೈವರ್ ಅನ್ನ ಪೊಲೀಸರು ಪತ್ತೆ ಹಚ್ಚಿ ವಿಚಾರಣೆ ಮಾಡಿದ್ದಾರೆ. ಕಾರ್ ಡ್ರೈವರ್ ನಿದ್ರೆ ಮಂಪರ್ನಲ್ಲಿದ್ದಾಗ ಅಚಾತುರ್ಯ ಆಗಿದೆ ಅಂತ ಗೊತ್ತಾಗಿದೆ. ರಾತ್ರಿ ಇಡೀ ನಿದ್ರೆ ಮಾಡದೆ ಕ್ಯಾಬ್ ಚಲಾಯಿಸುತ್ತಿದ್ದ ಈತ ಬೆಳಗಿನ ಜಾವ ನಿದ್ದೆಗಣ್ಣಲ್ಲಿ ಕಾರ್ ಓಡಿಸಿದ್ದಾನೆ. ಇದರಿಂದ ಕಂಟ್ರೋಲ್ ತಪ್ಪಿ ಸೈಕಲ್ ಚಲಾಯಿಸ್ತಾ ಇದ್ದ ಸೈನಿ ಅವರಿಗೆ ಹೋಗಿ ಗುದ್ದು ಬಿಟ್ಟಿದ್ದಾನೆ ಅಂತ ಒಪ್ಕೊಂಡಿದ್ದಾನೆ. ಈತನನ್ನ 23 ವರ್ಷದ ರಿಷಿಕೇಶ್ ಖಾಡೆ ಅಂತ ಗುರುತಿಸಲಾಗಿದೆ. ಕೇಸ್ ದಾಖಲಾಗಿದೆ. ವಿದ್ಯಾರ್ಥಿ ಸಂಘದ ಚುನಾವಣೆ ವೇಳೆ ಮಾರಾಮಾರಿಯಾದ ಘಟನೆ ದಿಲ್ಲಿಯ ಪ್ರತಿಷ್ಠಿತ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಆಗಿದೆ. ಬಹಳ ವಿವಾದ ಆಗ್ತಿರುತ್ತೆ ಈ ಯೂನಿವರ್ಸಿಟಿದು ಸೈದ್ಧಾಂತಿಕ ಕುಸ್ತಿಗಳಿಂದಾಗಿ. ಫೆಬ್ರವರಿ 28ನೇ ತಾರೀಕು ಈ ಘಟನೆ ಆಗಿದ್ದು ಸ್ವಲ್ಪ ಲೇಟ್ ಆಗಿ ಬೆಳಕಿಗೆ ಬಂದಿದೆ. ಹೊಡೆದಾಟದ ವಿಡಿಯೋ ವೈರಲ್ ಆಗಿದೆ. ಈಗ ABVP ಮತ್ತು ಎಡಪಂಥೀಯ ಗುಂಪುಗಳ ಮಧ್ಯೆ ವಾಗ್ವಾದ ಆಗಿ ಕೊನೆಗೆ ಸೈಕಲ್ ಎತ್ತಿ ಬಿಸಾಕಿ ಕೋಲಿಂದ ಹೊಡ್ಕೊಂಡು ಗುದ್ದಾಡಿರುವುದು ಕೂಡ ರೆಕಾರ್ಡ್ ಆಗಿದೆ. ಘಟನೆ ವೇಳೆ ಯೂನಿವರ್ಸಿಟಿಯ ಭದ್ರತಾ ಸಿಬ್ಬಂದಿ ಪರಿಸ್ಥಿತಿ ನಿಯಂತ್ರಿಸೋಕೆ ವಿಫಲವಾಗಿದ್ದು 3 ವಿದ್ಯಾರ್ಥಿಗಳು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಬಗ್ಗೆ 2 ಕಡೆಯವರು ದೂರು ದಾಖಲಿಸಿದ್ದು ತನಿಖೆ ಆರಂಭ ಮಾಡಿದ್ದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಯುಕ್ರೇನ್ ಜೊತೆಗಿನ ಯುದ್ಧದಲ್ಲಿ ರಷ್ಯಾ ಸೇನೆಯಲ್ಲಿ ಕೆಲಸ ಮಾಡ್ತಿರೋ ಭಾರತೀಯರ ಬಿಡುಗಡೆ ವಿಚಾರವಾಗಿ ಭಾರತೀಯ ವಿದೇಶಾಂಗ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ರಷ್ಯಾ ಸೇನೆಯಲ್ಲಿ ಇನ್ನೂ 20 ಭಾರತೀಯರು ಕೆಲಸ ಮಾಡ್ತಾ ಇದ್ದು ಅವರನ್ನ ಆದಷ್ಟು ಬೇಗ ವಾಪಸ್ ಕರೆಸಿಕೊಳ್ಳಲಾಗುತ್ತೆ ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ರಷ್ಯಾ ಅಧಿಕಾರಿಗಳಿಗೆ ಈ ಬಗ್ಗೆ ತಿಳಿಸಿ ಕಳೆದ ವಾರ ಹಲವಾರು ಭಾರತೀಯರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ ಅಂತ ಕೂಡ ಹೇಳಿದೆ. ಷೇರುಪೇಟೆ ವಿಚಾರಕ್ಕೆ ಬಂದರೆ GDPಯ 3ನೇ ತ್ರೈಮಾಸಿಕ ವರದಿ ಬೆನ್ನಲ್ಲೇ ಸಂವೇದಿ ಸೂಚ್ಯಂಕ 1,245 ಪಾಯಿಂಟ್ ಏರಿಕೆ ಕಂಡು 73,745ರಲ್ಲಿ ವಾರದ ವಹಿವಾಟು ಅಂತ್ಯಗೊಳಿಸಿದೆ. ನಿಫ್ಟಿ 355 ಅಂಕ ಏರಿಕೆ ಕಂಡು 22,338 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆ ಕಂಡು 82 ರೂಪಾಯಿ 87 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 575 ರೂಪಾಯಿ ಜಾಸ್ತಿಯಾಗಿ 62,816 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 530 ರೂಪಾಯಿ ಜಾಸ್ತಿಯಾಗಿ 57,540 ಆಗಿದೆ.
1 ಕೆಜಿ ಬೆಳ್ಳಿ ಬೆಲೆ 586 ರೂಪಾಯಿ ಜಾಸ್ತಿಯಾಗಿ 69,898 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.